6 ದಿವಸದ ಹಿಂದೆ ನಾವು ಮನವಿ ಕೊಟ್ಟಿದ್ದೀವಿ, ತಮ್ಮ ಗಮನಕ್ಕೂ ಕೊಟ್ಟಿದ್ದೀವಿ ಮತ್ತು ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ. ಈ ಸರ್ವೆ ನಂಬರ್ ಏನು ಲಿಂಕ್ ಏನಿದೆಯೋ ಅದು ಎಣ್ಣೆ ಕೂಡ ಆಗಿಲ್ಲ ಮತ್ತು ಜಮೀನು ಕೂಡ ಉಳ್ಕೊಂಡಿಲ್ಲ. ಅದು ಈ ರೈತರ ಜಮೀನು. ಇದನ್ನು ನೀವು ತಕ್ಷಣಕ್ಕೆ ಬಂದು ನಿಲ್ಲಿಸಿ ಅದನ್ನು ತೆರವುಗೊಳಿಸ್ಕೊಳ್ಬೇಕು ಮತ್ತು ಆ ರೈತರಿಗೆ ಆಗಿರ್ತಕ್ಕಂಥ ನ್ಯಾಯಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಒಂದೇ ಸರ್. ಎರಡನೇದೇನೆಂದರೆ ಸರ್, ನಮ್ಮ ತಾಲೂಕಲ್ಲಿ ಈ ಏನು ಪ್ರೈವೇಟ್ ಕಂಪ್ನಿಗಳು ಬಂದಿದ್ದಾವಲ್ಲ, ಇವು ಕೇಂದ್ರ ಸರ್ಕಾರದವು ಅಂತ ಮೊನ್ನೆ ಯಾರು ತಹಶೀಲ್ದಾರ್ ಮೊನ್ನೆ ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರದ ಪ್ರೈವೇಟ್ ಕಂಪ್ನಿ. ಇದು ನಮಗೆ ಒಂದು ಸ್ವಲ್ಪ ಕ್ಲಿಯರಿಟಿ. ಸರ್, ನನಗೆ ಗೊತ್ತು ಸರ್, ಅದು ಪ್ರೈವೇಟ್ ಕಂಪ್ನಿ ಅಂತ. ಹಂಗಲ್ಲ ಸರ್. ವಿದ್ಯಾರ್ಥಿ ಅಂತಲ್ಲ ಸರ್, ನಾನು ನೋಡಬೇಕಲ್ಲ. ಅದಾದಮೇಲೆ ಇನ್ನೊಂದು ಸರ್, ಇದು ಹಾಸ್ಪಿಟ್ಲಲ್ಲಿ ಮಳೆ ಬಂದರೆ ಏನು ಟೈಲೆಟಲ್ಲಿ ನೀರು ಹೊರಗೆ ಬರುತ್ತೆ. ಅದನ್ನು ಅಲ್ಲಿ ಏನು ಲೈಟ್ ಬಂದಿಲ್ಲ ಎಲ್ಲ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅದು ಬೇಕಂದ್ರೆ ನಾನು ಹತ್ರ ವಿಡಿಯೋ ಮಾಡಿದ್ದೀನಿ. ನಾವು ದಯವಿಟ್ಟು ಅದು ಶೀಟಿನ ಸರ್ ಇದಲ್ಲ, ಇದು ಇದನ್ನು ತಕ್ಷಣಕ್ಕೆ ನೀವು ಕ್ರಮ ತಗೊಂಡು ಆ ಏನು ಖಾಸಗಿ ಕಂಪ್ನಿಯವರು ಭಾಳ ದೌರ್ಜನ್ಯ ಮಾಡ್ತಿದ್ದಾರೆ ಬಡ ರೈತರ ಮೇಲೆ, ಅದನ್ನು ಸ್ವಲ್ಪ ತಡಿಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ.